ಜೈ ಆರ್ ಸಿ ಬಿ. ಏನಿದು ಟ್ಯಾಟು? ಟ್ಯಾಟೋ ಆರ್ ಸಿ ಬಿ ಅಂದರೆ ಪ್ರಾಣ. ಆದರೆ ಆ ಟೀಮ್ಗೋಸ್ಕರ 18 ವರ್ಷದಿಂದ ಕಾಯ್ತಾ ಇದ್ದೀವಿ. ಇನ್ನೂ 20 ವರ್ಷ ಕಾಯ್ದರೂ ನಮಗೆ ಏನು ಚಿಂತೆ ಇಲ್ಲ. ನಾವು ಸತ್ರು ಬಿ ಆರ್ ಸಿ ಬಿ, ಈಗ ಬದುಕ್ತರು ಬಿ ಆರ್ ಸಿ ಬಿ. ಪ್ರಾಣ ವಿರಾಟ್ ಕೊಹ್ಲಿ ಬಾಸು. ನಮ್ಮ ಕರ್ನಾಟಕ, ನಾವು ಕರ್ನಾಟಕ ಟೀಮಿಗೆ ನಾವು ಸಪೋರ್ಟ್ ಮಾಡಲಿಲ್ಲ ಅಂದರೆ ಯಾರೂ ಸಪೋರ್ಟ್ ಮಾಡಲ್ಲ. ಅಂಕಲ್ ನನ್ನ ಮಕ್ಕಳಿಗೆ ಹೇಳೋದು ಒಂದೇ, ಈ ಸಲ ಕಪ್ ತಮ್ಮದೇ. ಕೆಲವರು ಹೇಳ್ತಾರೆ ವಿರಾಟ್ ಕೊಹ್ಲಿ ಟೀಮಲ್ಲಿ ವಿರಾಟ್ ಕೊಹ್ಲಿ ಆರ್ ಸಿ ಬಿ ಕಪ್ ಅವರೆಲ್ಲ ಮೂಢನಂಬಿಕೆ ಗುರು. ನಾವು ಏನಿದ್ರು ಆರ್ ಸಿ ಬಿ, ವಿರಾಟ್ ಕೊಹ್ಲಿ ಪಾಪ 18 ವರ್ಷದಿಂದ ಅವನು ಆಡ್ಬೇಕು ಆಗಿತ್ತು ಬೇರೆ ಟೀಮ್ಗೆ. ಅವನೇನು ಫ್ಯಾನ್ಸ್ಗೋಸ್ಕರ ನಮ್ಮ ಆರ್ ಸಿ ಬಿ ಟೀಮ್ಗೆ ಈ 18 ವರ್ಷ ತನಕ ಕಾಯ್ದಿದ್ದಾನೆ. ಅವ್ನು ಬಿಟ್ಟರೆ ಎಷ್ಟೋ ಕೋಟಿ ತನಕ ಹರಾಜಲ್ಲಿ ಹೋಗಬೇಕಾಗಿತ್ತು. ಅವನೇನು ಫ್ಯಾನ್ಸ್ ಸಲುವಾಗಿ ಆರ್ ಸಿ ಬಿ ಟೀಮ್ ಬಿಟ್ಟು ಕೊಟ್ಟಿಲ್ಲ, ಇವಾಗಾದರೂ ಬಿಟ್ಟು ಕೊಡೋಲ್ಲ. ಮತ್ತು ಅವ್ನು ವಿರಾಟ್ ಕೊಹ್ಲಿ ಹೇಳೋರೆ, ನಾನು ಇರೋವರೆಗೂ ಆರ್ ಸಿ ಬಿದಲ್ಲಿ ಆಡ್ತೀನಿ, ಬಿಟ್ಟ ಮೇಲೆ IPLಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳೋರೆ. ಆರ್ ಸಿ ಬಿ ಕಪ್ ಲಾಲಿಪಾಪ್ ಅಂದ್ರೆ ಏನು ಹೇಳ್ತೀರಾ? ಅವ್ರೇನು ಹೇಳ್ತಾರೆ ಗುರು. ಇವತ್ತು ನೈಟಲ್ಲಿ ನಾವು ಒಂದು ವೇಳೆ ಆರ್ ಸಿ ಬಿ ಗೆತ್ತಂದರೆ CS ಗೆತ್ತಂದರೆ ಚೆನ್ನೈದಲ್ಲಿ ಹೋಗಿ ಚೆನ್ನೈ ಅವರಿಗೆ ಲಾಲಿಪಾಪ್ ತಿನ್ನಿಸಿ ಬರ್ತೀವಿ ಅಂತ ಇದು ನಮ್ಮ ವಿರಾಟ್ ಕೊಹ್ಲಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದೀವಿ. ಯಾರ ಮೇಲೆ ಹೆಚ್ಚೆಲ್ಲ ಭರವಸೆ ಇಟ್ಟಿದ್ರೆ ಇವತ್ತು ಬೌಲಿಂಗಲ್ಲಿ? ಸಾಲ್ಟು ವಿರಾಟ್ ಕೊಹ್ಲಿ 100% 100 ಹೊಡಿತಾರೆ. ಮತ್ತು ಪಡಿತದರ್ ಬಾಸ್ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಾರೆ. ಮತ್ತು ನಮ್ಮ ಬ್ಲ್ಯಾಕ್ ಡ್ರ್ಯಾಗನ್ ಆದಂಥ 50 ಹೊಡಿಲೇಬೇಕು, 50 ಹೊಡಿಲೇಬೇಕಂತ ನಮ್ಮ ಆಸೆ ಇದೆ. ಮತ್ತೆ ಡಿ ಕೆ ಪಾಪ ಅಂದರೆ ನಮ್ಮ ಡಿ ಕೆ ಬಾಸ್ಗೆ ಕಾಲು ಬೆಳಬೇಕು ನಾವು. ಯಾಕೆಂದರೆ ಅವನಂತ ಎಲ್ಲರೂ ಸ್ಟಾರ್ಟಿಂಗ್ ಹರಾಜಲ್ಲಿ ಟ್ರೋಲ್ ಮಾಡ್ತಾಯಿದ್ರು. ಎಂಥ ಟೀಮು IPL ಮ್ಯಾನೇಜ್ಮೆಂಟ್ಗೆ ಸ್ವಲ್ಪ ಇದು ಇಲ್ಲ ಹೇಳ್ತಾಯಿದ್ರು. ಆಮೇಲೆ ನಾನು ಹೇಳಿದ್ದೆ, ನಮ್ಮ ಡಿ ಕೆ ಬಾಸ್ ಇರೋವರೆಗೂ ಟೀಮ್ 100% ಮೇಲೆ ಟಾಪ್ 1 ಬರುತ್ತಂತ ಹೇಳಿದರು. ನಮ್ಮ ಹ್ಯಾಂಡ್ರಿ ಫ್ಲವರ್ ಬಾಸ್ ಚೆನ್ನಾಗಿದ್ರು. ಎಲ್ಲರೂ ಈ ಸಲ ಕಪ್ ನಮ್ಮದೇ. ಬಂದಿದ್ದಾರೆ, ಏನು ಹೇಳ್ತಾರೆ ಇವ್ರಿಗೆ? ನಮ್ಮ ABD ಬಾಸ್ ಏನು ಹೇಳಿದ್ರು, ದೇವ್ರು ನಮಗೆ 360 ಆಪತ್ ಬಾಂಧವ. ಅವ್ರಿಗೆ ಒಂದ್ಸರಿ ಮೀಟ್ ಆಗಬೇಕಂತ ನನ್ನ ಆಸೆ. ಬಾಸ್ ಹೇಳ್ದಂಗೆ 10 ಸತಿ ಸೋತರು ಆರ್ ಸಿ ಬಿನೇ, 100 ಸತಿ ಸೋತರು ಆರ್ ಸಿ ಬಿನೇ. ನಾವು ಯಾವಾಗಲೂ ಆರ್ ಸಿ ಬಿ ರಾಯಲ್ ಫ್ಯಾನ್ಸು. ಇವತ್ತು ಗೆಲ್ತೀವಿ ಅಂತ ತುಂಬ ಆತ್ಮವಿಶ್ವಾಸದಿಂದ ಇದ್ದೀವಿ. ಮತ್ತು ವಿರಾಟ್ ಕೊಹ್ಲಿ ಮತ್ತು ಪಟೀದಾರ್ ಏನು ಅವ್ರ ಟೀಮ್ ಮೋಟಿವೇಶನ್ ಎಲ್ಲ ತಂದಿದ್ದಾರೆ. ಸೊ ತುಂಬ ಖುಷಿಯಾಗಿದೆ. ಈ ಸತಿ ಕಪ್ ನಮ್ಮದೇ, ಆರ್ ಸಿ ಬಿ. ಮ್ಯಾಚ್ ಇಲ್ಲ ಅಂದ್ರೆ ಸ್ಟೇಡಿಯಂ ಸುತ್ತ ಫ್ಯಾನ್ಸ್ಗಳಿದ್ದಾರೆ. ಹಾಂ, ಆ ಫ್ಯಾನ್ಸ್ಗಳಿಗೆ ಒಂದು LED ಸ್ಕ್ರೀನ್ ಮಾಡಬೇಕಲ್ಲ ಸ್ಟೇಡಿಯಂ ಒಳಗಡೆ? ಮಾಡಬೇಕಾಯಿತು. ಸರ್ಕಾರ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ಇರಲಿ, ಇವತ್ತೇನಾದರೂ ಮ್ಯಾಚ್ ಆರ್ ಸಿ ಬಿ ಗೆಲ್ತು ಅಂದರೆ ನಾಳೆ ಎಲ್ಲ ನಮ್ಮ ಬೆಂಗಳೂರು ಕರ್ನಾಟಕ ರಜಾ ಕೊಡಬೇಕು ಅಂತ ನನ್ನ ಮನವಿಗೆ ಕಣ್ಕಳಿ. ಥ್ಯಾಂಕ್ ಯು. ಮತ್ತೆ ಚೇರಪ್ ಮಾಡಿದ್ರೆ ಏನೇನು ಮಾಡ್ತಾರೆ, ಏನೆಲ್ಲ ಡಿಕೋಡ್ ಮಾಡ್ಬೋದು ಇವತ್ತು? ಸರ್ ಡಿಕೋಡ್ ಏನಂದರೆ ಟಾಸ್ ಗೆಲ್ಲಬೇಕು. ಟಾಸ್ ಗೆದ್ದರೆ ಅರ್ಧ ಮ್ಯಾಚ್ ಗೆದ್ದಂಗೆ. ಸೊ ಟಾಸ್ ವಿನ್ ಮ್ಯಾಚ್ ವಿನ್ ಸರ್, ಅಷ್ಟೇ. ಥ್ಯಾಂಕ್ ಯು. ಚೇರಪ್ ಮಾಡೋದಕ್ಕೆ ಚೇರಪ್ ಏನಿಲ್ಲ ಸರ್, ಎಲ್ಲ ಸಪೋರ್ಟರ್ಸ್ ಇದ್ದೀವಿ. ಇಡೀ ಕರ್ನಾಟಕದಿಂದ, ಇಡೀ ಭಾರತದಿಂದ ಸಪೋರ್ಟರ್ಸ್ ಇದ್ದಾರೆ ಆರ್ ಸಿ ಬಿಗೆ. ಜೈ ಆರ್ ಸಿ ಬಿ. ಒಂದು ವರ್ಲ್ಡ್ ಕಪ್ ಲೀಗ್ಗೆ ಬರುವಂತ ಸಂತೋಷ, ಒಂದು ವರ್ಲ್ಡ್ ಕಪ್ ಲೀಗಿಗೆ ಬರುವಂತ ಸಂತೋಷ, ಒಂದು ಆರ್ ಸಿ ಬಿ ಫೈನಲ್ ಬಂದಿದೆ ಸರ್. ವರ್ಲ್ಡ್ ಕಪ್ಪೇ ಬೇರೆ, ಅದಕ್ಕಿಂತ ದೊಡ್ಡದು ಇದು ಫ್ರಾಂಚೈಸಿ ನಮ್ಮದು. ಕನ್ನಡಿಗರ ಇದು ಸ್ವಾಭಿಮಾನದ ಪ್ರಶ್ನೆ. ಸೊ ವರ್ಲ್ಡ್ ಕಪ್ಗಿಂತ ದೊಡ್ಡದು ಅಂತ ಹೇಳ್ತೀನಿ. ಸೊ ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಆತ್ಮವಿಶ್ವಾಸ ಇದೆ. ಜೈ ಆರ್ ಸಿ ಬಿ. ಕರ್ನಾಟಕದ ಬಗ್ಗೆ ಮಾತಾಡೋರಿಗೆ ಏನು ಹೇಳ್ತೀರಾ ಸರ್? ಕರ್ನಾಟಕ ಫಸ್ಟು ನಮ್ಮ ಕರ್ನಾಟಕ, ಆಮೇಲೆ ನಮ್ಮ ಆರ್ ಸಿ ಬಿ ಗೆಲ್ಲಬೇಕು ಸರ್, ಅಷ್ಟೇ ನಾವು ಹೇಳೋದು. ಉದಾಹರಣೆ ಕಮಲ್ ಹಾಸನ್ ಹೇಳಿಕೆ ಏನು ಹೇಳ್ತೀರಾ ಸರ್? ಕಮಲ್ ಹಾಸನ್ನು ಅದು ಅಷ್ಟು ದೊಡ್ಡ ವ್ಯಕ್ತಿ ನಾವಲ್ಲ, ಬಟ್ ಅವ್ರು ಏನು ಹೇಳಿರೋದು ತಪ್ಪು, ಅವ್ರು ಕ್ಷಮೆ ಕೇಳಬೇಕು ಸರ್. ನೀವೇನು ಹೇಳ್ತೀರಿ? ಏನು ಕಮಲ್ ಹಾಸನ್ ಅವ್ರು ಹೇಳಿರೋದು ನಿಜವಾಗ್ಲೂ ತಪ್ಪು. ಅವ್ರು ಕ್ಷಮೆ ಕೇಳಲೇಬೇಕು. ಕೇಳಲಿಲ್ಲ ಅಂತಂದರೆ ಅದು ಬೇರೆ ಥರ ಪರಿಣಾಮ ಬೀರುತ್ತೆ. ಅಲ್ಲಿವರೆಗೂ ಹೋಗೋದು ಬೇಡ. ಕ್ಷಮೆ ಕೇಳಿದ್ರೆ ದೊಡ್ಡವರಾಗ್ಬಿಡ್ತಾರೆ. ಕ್ಷಮೆ ಕೇಳಿದ್ರೆ ಅವ್ರಿಗೂ ಒಳ್ಳೇದು. ಫೈನಲ್ ಇವತ್ತು ಯಾವ ಥರ ಸಂಭ್ರಮಾಚರಣೆ, ಏನೆಲ್ಲ ಪ್ರಿಪೇರ್ ಆಗಿದೆ? ಸಂಭ್ರಮಾಚರಣೆ ಬಂದಿದ್ದೀವಿ. ಟೀ ಶರ್ಟ್ಗಳೇ ಸಿಗ್ತಾ ಇಲ್ಲ. ಕಡಲೆಕಾಯಿ ಸಂತೆ ಥರ ಆಗ್ಬಿಟ್ಟೈತೆ ಇವತ್ತು. ತುಂಬ ಚೆನ್ನಾಗಿದೆ. ನಾವು ನಮ್ಮ ಆಫೀಸ್ನವರೆಲ್ಲ ಟೀ ಶರ್ಟ್ ತಗೊಳಕ್ಕೆ ಬಂದಿದ್ದೀವಿ. ಸೊ ಸಿಗ್ತಾ ಇಲ್ಲ ಟೀ ಶರ್ಟು. ಶೋರೂಮ್ಗೆ ಹೋದ್ರೂ ಸಿಗ್ತಾ ಇಲ್ಲ, ಮಾರ್ಕೆಟಲ್ಲಿ ಬಂದರೂ ಸಿಗ್ತಾ ಇಲ್ಲ, ಹಂಗಾಗಿದೆ. ಆರ್ ಸಿ ಬಿ ಬೆಂಗಳೂರಲ್ಲಿ ಮ್ಯಾಚ್ ಇಲ್ಲ, ಆರು ಸ್ಟೇಡಿಯಂ ಸುತ್ತಮುತ್ತ ಫ್ಯಾನ್ಸ್ಗಳಿದ್ದಾರೆ. ನಾವು ದಿನ ಇದ್ರ ಮುಂದೆನೇ ಓಡಾಡ್ತಿರ್ತೀವಿ, ಅದು ಖುಷಿನೇ ಬೇರೆ. ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಆರ್ ಸಿ ಬಿ ನಾಳೆ ಕಪ್ ತಗೊಂಡು ಬಂದು ಇಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಕಾಯ್ತಾ ಇದೀವಿ ನಾವು. ಈ ವರ್ಷ ಒಂದೆರಡು ಖುಷಿ ಇದೆ. ಒಂದು ಫೈನಲ್ ಲಗ್ಗೆ ಇಟ್ಟಿದೆ, ಇನ್ನೊಂದು ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಟೆಸ್ಟಿಗೆ. ಏನು ಹೇಳ್ತೀರಾ ಫ್ಯಾನ್ಸ್? ವಿರಾಟ್ ಕೊಹ್ಲಿ ಯಾವಾಗಲೂ ಆಡ್ತಾ ಇರಬೇಕು, ಅವ್ರು ಆಡೋದು ನೋಡಬೇಕು ಅಂತ ನಮ್ಗೆ ಇಷ್ಟ. ಎಬಿಡಿವಿಲಿಯರ್ಸ್ ಗೈಲ್ ಎಲ್ಲ ಬಂದಿದ್ದಾರೆ ಮ್ಯಾಚ್ ನೋಡೋದಕ್ಕೆ. ಹೌದು ಹೌದು ಹೌದು. ಇವತ್ತು ನಾವು ವಿಜಯ್ ಮಲ್ಯ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀವಿ, ಅದು ಮೇಯ್ನು. ವಿಜಯ್ ಮಲ್ಯ ಇತ್ತಿದ್ರೆ ಅದ್ರ ಸೆಲೆಬ್ರೇಷನ್ ಇನ್ನೂ ನೆಕ್ಸ್ಟ್ ಲೆವೆಲ್ಗಿರೋದು. ಕಪ್ಪು ಗೆದ್ದಾಗ ಏರ್ಪೋರ್ಟಿಂದ ಬೆಂಗಳೂರು ಬಂತು,
ಫ್ಯಾನ್ಸ್ ಆಗಿ ವಿಜಯ್ ಮೇಲೆ ಏನು ಹೇಳಕ್ಕೆ ಹೇಳ್ತಾರೆ ಇಲ್ಲಿಂದ? ವಿಜಯ್ ಮಲ್ಯ ಅಲ್ಲಿಂದಾನೆ ಇಲ್ಲಿ ಸೆಲೆಬ್ರೇಷನ್ ನೋಡಿ ಖುಷಿ ಪಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ RCB, ಈ ಸಲ ಕಪ್ ನಮ್ಮದೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.